ನಮ್ಮ ಮರ್ಯಾದೆ ಪ್ರಶ್ನೆ ಎಂದು ಮಾನ ಮರ್ಯಾದೆ ಉಳಿಸಿಕೊಳ್ಳಲು ಪ್ರಾಣ ಬಿಡಬೇಕೇ? ಇಲ್ಲ ಪ್ರಾಣ ಉಳಿಸಿಕೊಳ್ಳಲು ಮಾನ ಮರ್ಯಾದೆ ಬಿಡಬೇಕೇ? ಮಾನ ಮತ್ತು ಪ್ರಾಣ ಇವೆರಡರಲ್ಲಿ ಯಾವುದು ಮುಖ್ಯ ಮತ್ತು ಅನಿವಾರ್ಯವಾದಾಗ ಯಾವುದರ ರಕ್ಷಣೆಗೆ ನಾವು ಮಹತ್ವ ಕೊಡಬೇಕು, ಯಾವುದಕ್ಕಾಗಿ ನಾವು ಹೋರಾಡಬೇಕು? ಆದರೆ ಎಲ್ಲರಿಗೂ ತಿಳಿದಿರುವಂತೆ ಹಿಂದಿನ ಕಾಲದಲ್ಲಿ ಮತ್ತು ಇಂದಿನ ಜನಮಾನಸದಲ್ಲಿ ಮಾನಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವಿದೆ. ಪ್ರಾಣ ಹೋದರೂ ಕೂಡ ಮಾನ ಕಾಪಾಡಿಕೊಳ್ಳಬೇಕು ಎಂಬ ಬಲವಾದ ನಂಬಿಕೆಯೂ ಕೂಡ ಇದೆ. ಆದರೆ ಮಧ್ಯಮ ವರ್ಗದವರ ಜೀವನವೇ ಹಾಗೆ. ಕನಸುಗಳು 100, ಆದರೆ ಅದನ್ನು ಈಡೇರಿಸಿಕೊಳ್ಳಲು ಪರದಾಡಬೇಕಾದ ರೀತಿ ಇದೆಯಲ್ಲ, ಅದು ತುಂಬ ಕಷ್ಟವಾಗಿರುತ್ತದೆ. ಅದರಲ್ಲೂ ಕೂಡ ಈ ಹಾದಿಯಲ್ಲಿ ಎದುರಾಗುವ ಅವಮಾನ, ನೋವು, ಸಂಕಟ ಒಂದು ಕಡೆಯಾದರೆ ಅವೆಲ್ಲವನ್ನು ಕೂಡ ಸಹಿಸಿಕೊಂಡು ಕೈಲಾಗದವರಂತೆ ಕೊರಗಬೇಕಾದ ಪರಿಸ್ಥಿತಿ ಮತ್ತೊಂದು ಹಿಂಸೆ. ಇಂತಹ ಮಧ್ಯಮ ವರ್ಗದ ಮರ್ಯಾದೆ ಪ್ರಶ್ನೆ ಎಂದು ಅವರ ಪಾಡಿಗೆ ಜೀವನ ಸಾಗಿಸುತ್ತಾರೆ. ಆದರೆ ಒಂದು ಮಾತು, ನಾವು ನಮ್ಮ ಜೀವನದಲ್ಲಿ ಎಷ್ಟೇ ಬಡವರಾದರೂ ಕೂಡ ನಮಗೆ ನಮ್ಮ ಅರ್ಹತೆಗೆ ತಕ್ಕಂತೆ ಸ್ವಾಭಿಮಾನ ಇರುತ್ತದೆ. ಆದರೆ ನಮಗೆ ಮರ್ಯಾದೆ ಇಲ್ಲದ ಜಾಗದಲ್ಲಿ ಮತ್ತು ಮರ್ಯಾದೆ ಕೊಡದ ಜನರ ಹತ್ತಿರ ಹೋಗಿ ಮರ್ಯಾದೆಯನ್ನು ಕಳೆದುಕೊಳ್ಳುವುದಕ್ಕಿಂತ ಎಲ್ಲೋ ಒಂದು ಕಡೆ ಒಂಟಿಯಾಗಿರುವುದು ತುಂಬ ಉತ್ತಮ. ಆದರೆ ಒಂದಂತೂ ಸತ್ಯ, ಬೇರೆಯವರು ನಮ್ಮನ್ನು ತುಂಬ ಮರ್ಯಾದೆ ಕೊಟ್ಟಾಗ ಅದನ್ನು ಅಷ್ಟೇ ಮರ್ಯಾದೆಯಿಂದ ಸ್ವೀಕರಿಸಬೇಕು. ಅದು ಅವರು ನಮ್ಮ ಸಜ್ಜನಿಕೆಗೆ ಕೊಟ್ಟ ಗೌರವವೇ ಹೊರತು ನಾವು ಸಾರ್ವಭೌಮಾಧಿಪತಿಗಳು ಎಂದಲ್ಲ. ನೆನಪಿರಲಿ.